ತನಿಖೆಗಾಗಿ ಉನ್ನತ ಮಟ್ಟದ ಸಮಿತಿಯನ್ನ ಕೇಂದ್ರ ಸರ್ಕಾರ ರಚನೆ ಮಾಡಿದೆ. ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿಯ ನೇತೃತ್ವದಲ್ಲಿ ಉನ್ನತ ಸಮಿತಿ ರಚನೆಯಾಗಿದೆ. ಗೋವಿಂದ ಮೋಹನ್ ಅವರ ನೇತೃತ್ವದಲ್ಲಿ ಇದರ ತನಿಖೆ ನಡೆಯುತ್ತೆ. ಕಾರಣ ಏನು, ಯಾಕಾಯಿತು, ಹೇಗಾಯಿತು, ಯಾರ ಲೋಪದಿಂದ ಇಷ್ಟು ಜನರ ಪ್ರಾಣ ಹೋಗಿದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಆ ಮೂಲಕ ತನಿಖೆ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಜೂನ್ 12ರಂದು ನಡೆದ ಈ ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಈ 265 ಜನರ ಪೈಕಿ 241 ಪ್ರಯಾಣಿಕರು ಮತ್ತು ಹಾಸ್ಟೆಲ್ ಅಕ್ಕಪಕ್ಕದಲ್ಲಿದ್ದಂಥ 24 ಜನ ದುರಂತ ಸಾವನ್ನಪ್ಪಿದ್ದಾರೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ AI ವಿಮಾನ ಇದು ಟೇಕ್ ಆಫ್ ಆಗಿತ್ತು. ಕೆಲವೇ ಸೆಕೆಂಡುಗಳಲ್ಲಿ ಹಾಸ್ಟೆಲ್ನ ಕಟ್ಟಡಕ್ಕೆ ಹೋಗಿ ಬಡಿದು ಈ ಭೀಕರ ದುರಂತ ನಡೆದು ಹೋಯಿತು. ಇದು ಹೇಗಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನ ರಚನೆ ಮಾಡಿದೆ. ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಅವರ ನೇತೃತ್ವದಲ್ಲಿ ಈ ಸಮಿತಿ ರಚನೆ ಆಗಿದೆ. ಈಗಿರುವಂಥ SOPಗಳು ಮತ್ತು ಮಾರ್ಗಸೂಚಿಗಳನ್ನು ಈ ಸಮಿತಿ ಪರಿಶೀಲನೆಗೆ ಒಳಪಡಿಸುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ದುರಂತ ಸಂಭವಿಸದ ಹಾಗೆ ಏನು ಸಲಹೆಗಳನ್ನು ಕೊಡಬೇಕು, ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದರ ಕಡೆ ಕೂಡ ಗಮನ ಹರಿಸ್ತಾರೆ. ಈ ಸಮಿತಿಯಿಂದ ಎಲ್ಲ ನಿಯಮಗಳ ಪರಿಶೀಲನೆಗೆ ಹೆಚ್ಚು ಒತ್ತು ಕೊಡೋದಕ್ಕೆ ಮುಂದಾಗಿರೋದು. ಇನ್ನು ಇತರೆ ತನಿಖಾ ಸಂಸ್ಥೆಗಳಿಗೆ ಪರ್ಯಾಯವಾಗಿ ತನಿಖೆ ನಡೆಸೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ದುರಂತಕ್ಕೆ ಕಾರಣ ಏನು ಅನ್ನೋ ಬಗ್ಗೆಯೂ ಕೂಡ ಇದೇ ಸಮಿತಿ ತನಿಖೆ ನಡೆಸೋ ಸಂದರ್ಭದಲ್ಲಿ ಪರಿಶೀಲಿಸುತ್ತೆ. ಮೆಕ್ಯಾನಿಕಲ್ ಫೇಲ್ಯೂರ್ ಏನಾದರೂ ಆಗಿದೆಯಾ, ಅಥವಾ ಹ್ಯೂಮನ್ ಎರರ್ ಅಂದರೆ ಮನುಷ್ಯರ ತಪ್ಪಿಂದ, ಪೈಲಟ್ಗಳ ತಪ್ಪಿಂದ ಆಗಿದೆಯಾ, ಇನ್ನು ವಾತಾವರಣ ವೈಪರೀತ್ಯ ಏನಾದರೂ ಈ ದುರಂತಕ್ಕೆ ಕಾರಣ ಆಯಿತಾ, ಏನಿರಬಹುದು, ಇದನ್ನು ತನಿಖೆಯಲ್ಲಿ ಕಂಡುಕೊಳ್ಳೋ ಪ್ರಯತ್ನ. ನಂತರ SOPಗೆ ಅಗತ್ಯ ಬದಲಾವಣೆಗಳನ್ನು ಮಾಡೋದಕ್ಕೆ ಶಿಫಾರಸು ಮಾಡೋ ನಿಟ್ಟಿನಲ್ಲಿ ಸಮಿತಿ ಒಂದು ವರದಿ ಕೊಡುತ್ತೆ. 3 ತಿಂಗಳ ಗಡುವು ನೀಡಿದೆ ಕೇಂದ್ರ ಸರ್ಕಾರ. ತನಿಖೆ ಮಾಡಿ ಪರಿಶೀಲನೆ ಮಾಡಿ ಒಂದು ವರದಿ ಕೊಡಿ ಅಂತ 3 ತಿಂಗಳ ಸಮಯ. 2025ರ ಸೆಪ್ಟೆಂಬರ್ 13ರ ಒಳಗೆ ವರದಿ ನೀಡಬೇಕು ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.